10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯೋಗ ಪ್ರದರ್ಶನ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು, ಸಾರ್ವಜನಿಕರು, ಗಣ್ಯರು ಭಾಗವಹಿಸಿ ಯೋಗದ ಹಲವು ಭಂಗಿಗಳನ್ನು ಪ್ರದರ್ಶಿಸಿದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಯೋಗ ಪ್ರದರ್ಶಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಭಾಪತಿ ಬಸವರಾಜ ಹೊರಟ್ಟಿ, ಯೋಗಪಟು ಅಶ್ವಿನಿ ನಾಚಪ್ಪ, ಕ್ರಿಕೆಟಿಗ ಮನೀಶ್ ಪಾಂಡೆ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಿದ್ದರು. ಎರಡೂ ಕೈಗಳನ್ನ ರೆಸನೆನ್ಸ್ ಅನ್ನು ನೋಡಿ ಮತ್ತು ಸಹಬಾಳ್ವೆ ತಾವರ್ ಚಂದ್ ಗೆಹ್ಲೋಟ್, ಯೋಗ ಜನರನ್ನು ಒಂದುಗೂಡಿಸುವ ಕೆಲಸ ಮಾಡುತ್ತಿದೆ. ನಮ್ಮ ಸಂಸ್ಕೃತಿಯಲ್ಲಿ ಯೋಗ ಪ್ರಾಚೀನ ಕಾಲದಲ್ಲೇ ಇತ್ತು. ಯೋಗ ಮನಸ್ಸು ಹಾಗೂ ಶರೀರವನ್ನು ಸಮತೋಲನದಲ್ಲಿ ಇಡಲು ಅನುಕೂಲಕಾರಿ ಎಂದರು. योग दिवस के रूप में योग दुनिया का हिस्सा बना हुआ है. जब हम योग करते हैं तो हम शारीरिक रूप से स्वस्थ, मानसिक रूप से शांत और भावनात्मक रूप से आत्मिक संतोष का अनुभव करते हैं. योग शरीर, मन व भावनाओं को संतुलित बनाने का एक उत्तम उपाय है. ಡಿಕೆ ಶಿವಕುಮಾರ್, ನಮ್ಮ ದೇಶದ ಸಂಸ್ಕೃತಿಯು ಇಡೀ ವಿಶ್ವವನ್ನೇ ಸೆಳೆದಿದೆ. ಯೋಗದಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಬಹಳ ಯಶಸ್ವಿಯಾಗಿ ಅನೇಕ ಗಣ್ಯರನ್ನ ಕರೆಸಿ ನಿಮಗೆ ಶಕ್ತಿ ತುಂಬಬೇಕು, ಆರೋಗ್ಯವಂತರಾಗಿರಬೇಕು, ನಿಮ್ಮ ಬದುಕಿನಲ್ಲಿ ನಿಮ್ಮ ಮಾನಸಿಕವಾಗಿ ಹೆಚ್ಚಿಗೆ ಧೈರ್ಯವನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಂಥ ಕೆಲಸವನ್ನ ಪವಿತ್ರವಾದಂತ ಕೆಲಸ ಮಾಡ್ತಾ ಇದೆ. ದಿನೇಶ್ ಗುಂಡೂರಾವ್, ಯೋಗ ದಿನಾಚರಣೆಯ ಬಗ್ಗೆ ಪ್ರತಿಯೊಂದು ಗ್ರಾಮದಲ್ಲೂ ಜಾಗೃತಿ ಮೂಡಿಸಬೇಕು. ಯೋಗ ಈ ದೇಶದ ಋಷಿ ಮುನಿಗಳು ವಿಶ್ವಕ್ಕೆ ಕೊಟ್ಟ ಕೊಡುಗೆ. ಮಾನಸಿಕ ಒತ್ತಡ ನಿವಾರಣೆಗೆ ಯೋಗಾಭ್ಯಾಸ ಅಗತ್ಯ ಎಂದು ಹೇಳಿದರು. ಬರುವಂತ ನಮಗೆ ಅನುಕೂಲ, ಅದರ ಬಗ್ಗೆ ಮಾನಸಿಕವಾಗಿ, ದೈಹಿಕವಾಗಿ, ಒಂದು ರೀತಿ ಆಧ್ಯಾತ್ಮಿಕವಾಗಿ ಕೂಡ ನಮ್ಗೆ ಶಕ್ತಿ ಬರ್ತದೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಇದರಿಂದ ನಮಗೆ ಇನ್ನು ಹೆಚ್ಚಿನ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಏನೇ ಒಂದು ಕಾರ್ಯ ಮಾಡಕ್ಕೆ ಹೋದ್ರೆ ಯೋಗ ಮಾಡ್ತಕ್ಕಂಥ ಅದು ಯೋಗದ ಅಭ್ಯಾಸ, ಅದರ ಬಗ್ಗೆ ಹೆಚ್ಚಿನ ನಮಗೆ ಒಂದು ಅದರ ಒಂದು ನಾಲೆಡ್ಜ್ ನಮಗಿದ್ರೆ ಅಥವಾ ಅದು ಪ್ರಾಕ್ಟೀಸ್ ನಮ್ಮಲ್ಲಿದ್ರೆ ಎಲ್ಲವನ್ನೂ ಮಾಡೋದಕ್ಕೆ ನಮ್ಗೆ ಅನುಕೂಲ. ಬಸವರಾಜ ಹೊರಟ್ಟಿ, ಜನರು ದಿನನಿತ್ಯ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಎಂದರು. ಯಾರು ಕಾಪಾಡಕ್ಕೆ ಬರೋದಲ್ಲ, ಆ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಯೋಗವನ್ನ ಮಾಡಿದ್ರಿ. ಇವತ್ತು ಕಳೆದ 10 ದಿವಸಗಳಿಂದ ಮಾಡಿ ಅಂತೇಳಿ ಸಚಿವರು ಹೇಳಿದ್ರು. 10 ದಿನ ಅಲ್ಲ, ಜೀವನದ ಕೊನೆಯ ದಿನವರೆಗೆ ಯೋಗವನ್ನ ಮಾಡಿದರೆ